ಹಲೋ ಸ್ನೇಹಿತರೆ, ಈ ರೀತಿ ಪೋಸ್ಟ್ ಕಾರ್ಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಸುಲಭವಾಗಿ ಮಾಡ್ಬೋದು. ನಾನು ಕಲರ್ ಶೀಟಲ್ಲಿ ಯೆಲ್ಲೋ ಕಲರ್ ತೊಗೊತಿದ್ದೀನಿ. ಯಾಕೆ ಅಂದರೆ ಯೆಲ್ಲೋ ಕಲರಲ್ಲಿ ಇರುತ್ತೆ ಪೋಸ್ಟ್ ಕಾರ್ಡು. ಈ ಕಲರ್ ಶೀಟು 4 ಕಡೆನೂ ಸಮವಾಗಿರುತ್ತೆ. ಆದರೆ ಪೋಸ್ಟ್ ಕಾರ್ಡು ಒಂದು ಕಡೆ ಉದ್ದಾಗಿರುತ್ತೆ, ಇನ್ನೊಂದು ಕಡೆ ತುಂಡಾಗಿರುತ್ತೆ. 30ರಿಂದ 40 ಸೆಂಟಿಮೀಟರ್ ಉದ್ದ ಇರೋದನ್ನ ಎರಡು ಕಡೆನೂ ಈಕ್ವಲ್ ಆಗಿ ತಗೊಂಡು ಆ ಲೆಂತ್ನ ಕಡಿಮೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗನ ಸ್ಕೂಲಲ್ಲಿ ಪೋಸ್ಟ್ ಕಾರ್ಡ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೊಂದು ಪತ್ರ ಬರ್ಕೊಂಬ ಅಂತ ಹೇಳಿದರೆ, ಆದರೆ ಇವರಿಗೆ ಪೋಸ್ಟ್ ಕಾರ್ಡ್ ಅಂದರೆ ಏನು ಅಂತ ಗೊತ್ತಿಲ್ಲ. ಈ ಪೋಸ್ಟ್ ಕಾರ್ಡು ನಾನು ಬೈ ಮಾಡ್ಬೋದಾಯಿತು. ನನ್ನ ಮಗ ಕೇಳ್ದ, ಅಪ್ಪ ನನಗೊಂದು ಪೋಸ್ಟ್ ಕಾರ್ಡ್ ಅಂದರೆ ಹೇಗಿರುತ್ತೆ ಏನು ಅಂದ. ಅದಕ್ಕೆ ಬೈ ಮಾಡೋದು ಬೇಡ, ನಾನೇ ಮಾಡಿ ತೋರಿಸ್ತೀನಿ ಕಣೋ ಅಂತೇಳಿ ನಾನೀಗ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಅದಕ್ಕೆ ಮಗನೇ ನಾನು ತೋರಿಸ್ತೀನಿ, ಆಮೇಲೆ ನೀನು ಮಾಡಬೇಕು ಅಂತ ಹೇಳಿದೆ. ಆಯ್ತಪ್ಪ, ನಿಮ್ಮ ಮೊದಲು ತೋರಿಸು, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ. ತುಂಬ ಚಿಕ್ಕ ವಯಸ್ಸಿದ್ದಾಗ ನಾನು ನಮ್ಮ ಅಕ್ಕಗೆ, ನಮ್ಮ ಫ್ರೆಂಡ್ಸಿಗೆಲ್ಲ ಈ ಪೋಸ್ಟ್ ಕಾರ್ಡಲ್ಲೆಲ್ಲ ಬರಿತಾ ಇದ್ದು. ಇವಾಗಂತೂ ಇವಾಗಿನ ಹುಡುಗರಿಗೆ ಪೋಸ್ಟ್ ಕಾರ್ಡ್ ಅಂದರೆ ಹೇಗೇನದೇ ಗೊತ್ತಿರಲ್ಲ. ಇವಾಗ ಕಟ್ ಮಾಡಿದ್ದಾತು, ಮಧ್ಯಕ್ಕೊಂದು ಲೈನ್ ಎಳೆನ ಪೋಸ್ಟ್ ಕಾರ್ಡ್ ಬ್ಯಾಕ್ ಸೈಡಲ್ಲಿ ಒಂದು ಮಧ್ಯಕ್ಕೊಂದು ಲೈನ್ ಎಳೆದು ಪಿನ್ ಕೋಡ್ ಬರೆಯೋದು ಮತ್ತು ವಿಳಾಸ ಬರೆಯೋಕ್ಕೆ ಎಲ್ಲ ಲೈನ್ ಹಾಕೊಳ್ಳೋಣ. ಆದಷ್ಟು ನಾವು ಪೆನ್ಸಿಲಲ್ಲಿ ಮಾಡೋದ್ರಿಂದ ಏನಾದರೂ ತಪ್ಪಾದರೆ ಅಳಿಸ್ಬೋದು. ಪೆನ್ಸಿಲಲ್ಲಿ ಮೊದಲು ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದರೆ ಸ್ಕೆಚ್ ಪೆನ್ನಲ್ಲಿ ಸ್ಕೆಚ್ ಹಾಕೊಳ್ಳೋಣ. ನಾವು ವಿಳಾಸ ಬರೆಯೋಕ್ಕೆ ಅಂತಲೇ 3 ಲೈನ್ ಕೊಟ್ಟಿರ್ತಾರೆ. ನಾವು ಯಾರಿಗೆ ಬರಿಬೇಕು ವಿಳಾಸ ಅನ್ನೋದಕ್ಕೋಸ್ಕರನೇ 3 ಲೈನ್ ಕೊಟ್ಟಿರ್ತಾರೆ. ನಾನೀಗ ಲೈನ್ ಹಾಕ್ಕೊತಾ ಇದ್ದೀನಿ. ಆ ಲೈನ್ ಹಾಕಿದ ಮೇಲೆ ಇದೇನಪ್ಪ ಅಂದರೆ ನಾವು ಎಲ್ಲಿ ಬರಿತೀವಿ ಅನ್ನೋದಕ್ಕೆ ಆ ಲೈನ್ ಆದಮೇಲೆ ಆ ಮೂಲೆಯಲ್ಲಿ ಒಂದು ಸ್ಟಾಂಪ್ ಅಂಟಿಸೋಕ್ಕೆ ಒಂದು ಜಾಗ ಮಾಡಿರ್ತಾರೆ. ಅದೇ ಜಾಗದಲ್ಲಿ ನಾವು ಸ್ಟಾಂಪ್ ಅಂಟಿಸಬೇಕು. ಈಗ ನೋಡಿ, ಅದನ್ನು ನಾನು ಸ್ಟಾಂಪ್ ಅಂಟಿಸೋದು ಲೈನ್ ಹಾಕ್ಕೊತಾ ಇದ್ದೀನಿ. ಈ ಜಾಗದಲ್ಲಿ ಸ್ಟಾಂಪ್ ಅಂಟಿಸಬೇಕು. ಈ ಲೈನೆಲ್ಲ ಹಾಕಿದ ಮೇಲೆ ನಂದು ಈಗ ಪೋಸ್ಟ್ ಕಾರ್ಡು ರೆಡಿ ಆಯಿತು. ಈಗ ನಾನು ಎಲ್ಲ ಆದಮೇಲೆ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡ್ತೀನಿ. ಈಗ ನೋಡಿ, ಈಗ ಎಲ್ಲ ರೆಡಿ ಆಗಿದೆ. ಈಗ ನಾನು ಸ್ಕೆಚ್ ಪೆನ್ ತಗೊಂಡು ನಾನು ಏನೇ ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕಿಗೆಲ್ಲ ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಪಿನ್ ಕೋಡಿಗೆ ಅಂತಲೇ 6 ಕಾಲಮ್ ಕೊಟ್ಟಿರ್ತಾರೆ. ನಾನು ಇವಾಗ ಆ 6 ಕಾಲಮ್ ಹಾಕ್ತೀನಿ. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ 560001 ಅಥವಾ 560036 ಅಥವಾ 48 ಅಥವಾ 56 ಈ ಥರ ಆ ಪಿನ್ ನಂಬರ್ ಅಲ್ಲಿ ಬರೆದ್ರೆ, ಈ ಥರ ಬರೆಯೋದ್ರಿಂದ ಪೋಸ್ಟ್ ಆಫೀಸಲ್ಲಿರೋರಿಗೆ ತುಂಬ ಅನುಕೂಲವಾಗುತ್ತದೆ. ನಿಮ್ಮ ಮಕ್ಕಳಿಗೇನಾದ್ರೂ ಈ ಥರ ಪೋಸ್ಟ್ ಕಾರ್ಡ್ ಮಾಡ್ಕೊಂಬನ್ನಿ ಅಂತೇನಾದ್ರು ಅಂದರೆ ಬೈ ಮಾಡಬೇಡಿ. ದಯವಿಟ್ಟು ಮನೇಲೇ ಕೂತು ಮಾಡಿ ಅವರ ಕೈಯಲ್ಲೇ ಮಾಡಿಸಿ. 1 ಬಾರಿ ತಪ್ಪಾಗುತ್ತೆ, 2 ಬಾರಿ ತಪ್ಪಾಗುತ್ತೆ, 3ನೇ ಬಾರಿ ಸರಿ ಹೋಗುತ್ತೆ. ನಾನು ಅವಾಗಲೇ ಹಾಕಿದ್ನಲ್ಲ ಪೆನ್ಸಿಲಲ್ಲಿ ವಿಳಾಸ ಬರೆಯೋಕ್ಕೆ, ಅದೇ ಥರನೇ ಇವಾಗ ಸ್ಕೆಚ್ ಪೆನ್ನಲ್ಲಿ ಆ ಲೈನ್ ಮೇಲೇ ಹಾಕ್ತಾಯಿದ್ದೀನಿ. ಮತ್ತೊಂದು ವಿಷಯ, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅವಾಗೆಲ್ಲ ಲೆಟ್ರ್ ಕಳಿಸಿದರೆ 3 ದಿನ ಬೇಕಾಯಿತು ಹೋಗಿ ತಲುಪೋದಕ್ಕೆ ಅವರಿಗೆ. ಇವಾಗ ಈ ಲೆಟರ್ಗಳೆಲ್ಲ ಕಣ್ಮರೆಯಾಗಿ ಹೋಗಿದ್ದಾವೆ. ನಾವು ಒಂದು ಲೆಟರ್ ಬರಿಬೇಕಾದ್ರೆ ಕ್ಷೇಮ, ಶ್ರೀ, ದಿನಾಂಕ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದು. ಸ್ನೇಹಿತರೆ, ನಾವು ಕನ್ನಡಿಗರು ಕನ್ನಡದಲ್ಲಿ ಮಾತನಾಡೋಣ. ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡೋಣ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಇವಾಗ ಮೇಲೆ ಪೋಸ್ಟ್ ಕಾರ್ಡ್ ಅಂತ ಬರೆಯೋಣ. ಕೆಳಗಡೆ ಕಾಲಮ್ ಹಾಕಿದ್ನಲ್ಲ ಅಲ್ಲಿಗೆ ಪಿನ್ ಕೋಡ್, ಅಲ್ಲಿಗೆ ಬರೀ ಪಿನ್ ಅಂತ ಬರೆದ್ರೆ ಸಾಕು. ಪಿನ್ ಅಂತ ಬರೆಯೋಣ ಅಲ್ಲಿಗೆ. ಸಂಪೂರ್ಣವಾಗಿ ಪೋಸ್ಟ್ ಕಾರ್ಡ್ ರೆಡಿ ಆಯಿತು. ಇದೇ ಥರನೇ ಸಪೋರ್ಟ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು.